ಎರಡನೇ ಶ್ಲೋಕ. ಯಾವ ವ್ಯಕ್ತಿ ಯೋಗಾರೂಢ ಆಗಬೇಕು ಅಂತ ಇಚ್ಛೆ ಪಡ್ತಾನಲ್ಲ, ಆ ವ್ಯಕ್ತಿ ನಿಷ್ಕಾಮ ಭಾವದಿಂದ ಕರ್ಮ ಮಾಡಬೇಕು. ಕಾಮ್ಯಕರ್ಮ ಮತ್ತು ನಿಷ್ಕಾಮ ಕರ್ಮ ಅಂತ. ಕಾಮ್ಯಕರ್ಮ ಅಂದರೆ ಮನಸ್ಸಲ್ಲಿ ಒಂದು ಬಯಕೆಯನ್ನು ಇಟ್ಟುಕೊಂಡು ಕರ್ಮ ಮಾಡೋದು, ಅದು ಕಾಮ್ಯಕರ್ಮ. ಇದಾದರೆ ಈ ಉಪವಾಸವನ್ನು ಮಾಡ್ತೇನೆ, ಗೌರಿ ವ್ರತವನ್ನು ಮಾಡ್ತೇನೆ, ಇದರಿಂದ ಈ ಫಲ ಬೇಕು ಅಂತ ಬಯಸಿಕೊಂಡು ಮಾಡೋದು ಕಾಮ್ಯಕರ್ಮ. ಯಾವುದೇ ಬಯಕೆ ಇಲ್ಲದೆ ಕರ್ತವ್ಯ ಅಂತ ಮಾಡೋದೇನಿದೆಯಲ್ಲ, ಅದು ನಿಷ್ಕಾಮಕರ್ಮ. ಯಾವತ್ತೂ ಅಷ್ಟೇ ಕಾಮ್ಯಕರ್ಮ ನಮ್ಮನ್ನು ಬಂಧಿಸುತ್ತೆ, ನಿಷ್ಕಾಮಕರ್ಮ ನಮ್ಮನ್ನು ಲಿಬರೇಟ್ ಮಾಡುತ್ತೆ, ಮುಕ್ತಿ ಮಾಡುತ್ತೆ. ಕಾಮ್ಯಕರ್ಮ ಯಾವತ್ತಿದ್ರೂ ನೋವನ್ನೇ ಕೊಡುತ್ತದೆ. ನಿಷ್ಕಾಮಕರ್ಮ ಮಾಡುವ ಸಮಯದಲ್ಲಿ ಮನಸ್ಸಿಗೆ ದೇಹಕ್ಕೆ ಸ್ವಲ್ಪ ತ್ರಾಸಾಗ್ಬೋದು, ಬಿಟ್ಟರೆ ಅದು ದೀರ್ಘಕಾಲದ ಆನಂದವನ್ನು ಕೊಡುತ್ತೆ. ಹಾಗೆ ಒಮ್ಮೆ ಯೋಗಾರೂಢ ಅವಸ್ಥೆಯನ್ನು ನೀನು ತಲುಪಿದ ಕೂಡಲೇ ಅವನಿಗೆ ಸಂಕಲ್ಪ ತಾನಾಗಿಯೇ ನಿಂತು ಹೋಗುತ್ತೆ. ಈಗ ಸಂಕಲ್ಪ ಅಂದರೆ ಏನು ಅಂದರೆ, ಇದು ಮಾಡಬೇಕು, ಅದು ಮಾಡಬೇಕು ಅಂತ ಮನಸ್ಸಲ್ಲಿ ಆಸೆ ಬರುತ್ತಲ್ಲ, ಅದು ತಿನ್ನಬೇಕು, ಇದು ತಿನ್ನಬೇಕು, ಅದು ಮಾಡಬೇಕು, ಇದನ್ನು ಸಂಕಲ್ಪ ಅಂತ ಕರೀತಾರೆ. ಬಯಕೆ ಬೇರೆ, ಸಂಕಲ್ಪ ಬೇರೆ. ನಮಗೆ ಸಂಕಲ್ಪವೂ ಇಲ್ಲ, ಬರೀ ಬಯಕೆಯೇ ಇದೆ. ನಾವು ನಮ್ಮ ಬುದ್ಧಿಮಟ್ಟ ಎಲ್ಲಿ ಇದೆ ಅಂದರೆ, ಸಂಕಲ್ಪ ಮಾಡಲಿಕ್ಕೂ ಬರದೇ ಇರೋ ಮಟ್ಟದಲ್ಲಿ ನಾವಿದ್ದೀವಿ. ಬಯಕೆ ಬೇರೆ, ಸಂಕಲ್ಪ ಬೇರೆ. ಬಯಕೆ 1000 ವಿಷಯಗಳನ್ನ ಮನಸ್ಸು ಅದು ಬೇಕು ಇದು ಬೇಕು ಅಂತ ಬಯಸ್ತಾ ಇರ್ತದೆ. ಸಂಕಲ್ಪ ಅನ್ನೋದು ಮನಸ್ಸಲ್ಲಿ ಯಾವುದೇ ಆಲೋಚನೆಯನ್ನು ಇಟ್ಟುಕೊಳ್ಳದೆ ಸಂಪೂರ್ಣ ಶೂನ್ಯ ಅವಸ್ಥೆಯಲ್ಲಿ ಒಂದೇ ಒಂದು ಥಾಟಿನ ಬೀಜ ಬೀಳಬೇಕು, ಅದು ಸಂಕಲ್ಪ. ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೆ ಆಚರಣೆ ಪ್ರಾಣಾಯಾಮ ಮಾಡಿ ಸಂಕಲ್ಪ ಮಾಡಿ ಅಂತ ಹೇಳ್ತಾರೆ. ದೇಶಕಾಲ ಉಚ್ಚಾರ ಮಾಡಿ ಸಂಕಲ್ಪ ಮಾಡಿ ಅಂತ, ಅದು ಸಂಕಲ್ಪ. ಯಾವುದೇ ಥಾಟ್ ಪ್ರೋಸೆಸ್ ಇಲ್ಲದಿರೋ ಟೈಮಲ್ಲಿ ಇದು ಬೇಕು ಅಂತ ಬಯಸೋದೇನಿದೆಯಲ್ಲ, ಅದು ಸಂಕಲ್ಪ. ಆ ಸಂಕಲ್ಪವೂ ಕೂಡ ಒಬ್ಬ ಯೋಗಾರೂಢನಾದ ಒಬ್ಬ ಸಾಧಕನಿಗೆ ಇರೋದಿಲ್ಲ ಅಂತ. ಅಂದರೆ ಅವನಿಗೆ ಆಲೋಚನೆಯೇ ಇಲ್ಲ, ಬೇಕು ಅಂತಲೂ ಇಲ್ಲ, ಬೇಡ ಅಂತಲೂ ಇಲ್ಲ. ಅದು ಅವನ ಶ್ರೇಯಸ್ಸಿಗೆ ಕಾರಣ ಆಗುತ್ತೆ. ಆದರೆ ಅಲ್ಲಿಗೆ ರೀಚ್ ಆಗೋ ತನಕ ನೀನು ಮನಸ್ಸನ್ನು ಕಂಟ್ರೋಲ್ ಮಾಡೋದ್ರಲ್ಲಿ ತುಂಬ ಎಫರ್ಟನ್ನು ಹಾಕಬೇಡ, ಕಂಟ್ರೋಲ್ ಆಗಲ್ಲ. ಅದು ಯಾವುದು ಯೋಚನೆ ಮಾಡಬಾರ್ದು ಅಂತ ಅಂದ್ಕೊಳ್ತೀವಿ, ಅದೇ ಜಾಸ್ತಿ ಯೋಚನೆ ಬರೋದು ನಮಗೆ. ಈಗ ಬೇಕಾದ್ರೆ ನೋಡಿ, ಯಾರು ಬದನೆಕಾಯಿ ಬಗ್ಗೆ ಯೋಚನೆ ಮಾಡಿಬಿಡಿ 10 ಸೆಕೆಂಡು. ಬದನೆಕಾಯಿ ಬಿಟ್ಟು ಏನು ಬೇಕಾದ್ರೆ ಯೋಚನೆ ಮಾಡಿ. ಪಾಪ ಬದನೆಕಾಯಿ ತಲೆಯಲ್ಲೇ ಇರಲಿಲ್ಲ. ಈಗ ಬರೀ ಈ ಭಗವದ್ಗೀತೆ ಪಾಠ ಮುಗಿಯುತ್ತೆ ಅಲ್ವಾ, ಬದನೆಕಾಯಿ ನೈಟೆಲ್ಲ ಕಣ್ಣು ತಿರುಗ್ತಾ ಇರುತ್ತೆ. ಇಷ್ಟೇ ವಿಷಯ. ಮನಸ್ಸು ಏನಂದರೆ, ಏನು ಮಾಡಬೇಡಿ ಅಂತ ಹೇಳ್ತೀರಿ, ಅದು ಮನಸ್ಸು ಜಾಸ್ತಿ ಯೋಚನೆ ಮಾಡುತ್ತೆ. ಅದನ್ನು ಕೃಷ್ಣನಿಗೆ ಗೊತ್ತು, ನಮ್ಮ ಮನೆ ಬರ ಕೃಷ್ಣ ಹೇಳ್ತಾನೆ, ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡ ನೀನು ಅಂತ. ಅದು ತಾನಾಗೆ ಎಫರ್ಟ್ಲೆಸ್ ಆಗಿ ಆ ಸ್ಟೇಟ್ನ ರೀಚ್ ಆಗಬೇಕು. ನಾವು ಸಂಕಲ್ಪ ಇಲ್ಲದೇ ಇರೋ ಯೋಗಾರೂಢ ಅವಸ್ಥೆಗೆ ರೀಚ್ ಆಗಬೇಕು. ಆ ರೀಚ್ ಆಗುವ ಪ್ರೋಸೆಸ್ಸಲ್ಲಿ ಯಾರು ಇದ್ದೀರಲ್ಲ, ಅವರು ಕೂತು ಇಂದ್ರಿಯ ನಿಗ್ರಹ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗ್ತದೆ. ಹೌದಾ? ಕಷ್ಟ ಆಗ್ತದೆ. ಆಗೇನು ಮಾಡು ಅಂತಾನೆ, ನಿಷ್ಕಾಮ ಕರ್ಮವನ್ನು ಮಾಡು. ಆ ನಿಷ್ಕಾಮ ಕರ್ಮದ ತಪಸ್ಸು ಏನಿದೆ, ಅದರ ಫಲ ಏನಿದೆ, ಆ ಫಲದಿಂದ ಯೋಗಾರೂಢ ಅವಸ್ಥೆಗೆ ತಲುಪ್ತೀವಿ. ಅರ್ಥ ಆಗ್ತದೆಯಾ? ಈಗ ನೈಟ್ ಟಟ್ಟಿಗೆ ಕೂತ್ಕೊಳ್ಳಿ, ಹಿಂಗೆ 3 ಗಂಟೆ ಅಂದರೆ ಮೈಕೆ ನೋವು ಬರುತ್ತೆ, ಹಿಂಗೆಲ್ಲ ಆಗ್ತಿರುತ್ತೆ. ಆ 3 ಗಂಟೆ ಏನು ಮಾಡಿ, ದೇಹಕ್ಕೆ ಮೂವ್ ಆಗಬಾರ್ದು, ಅಷ್ಟು ಸುಸ್ತಾಗಬೇಕು. ಅಷ್ಟು ಸುಸ್ತಾಗುವಷ್ಟು ನಿಷ್ಕಾಮ ಕರ್ಮ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ನಿಷ್ಕಾಮ ಕರ್ಮ ಮಾಡಬೇಕು. ಅದು ಏನು ಗೊತ್ತಾ ಸಮಸ್ಯೆ ಆಗಿರೋದು ಇವಾಗ, ಮನಸ್ಸು ದಣಿಬಾರ್ದು, ದೇಹ ದಣಿಬೇಕು. ಅದು ಆರೋಗ್ಯದ ಸ್ಥಿತಿ. ನಮ್ಮದು ಏನಾಗಿದೆ ಅಂದರೆ, ದೇಹ ದಣಿಯೋದಿಲ್ಲ, ಬರೀ ಬೆಳಗ್ಗೆ ಸಂಜೆ ಬೆರಳು ಬಿಟ್ಟು ಏನು ಕೆಲಸ ಮಾಡೋದಿಲ್ಲ, ಮನಸ್ಸು ದೂಡ್ತಾ ಇರ್ತದೆ. ಇದು ರೋಗಕ್ಕೆ ಕಾರಣ ಆಗ್ತದೆ. ಇದು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ಗೆ ಕಾರಣ ಆಗ್ತಿರೋದು. ನೈಟ್ ಮಲಗಬೇಕಾದ್ರೆ ಹೇಗಿರಬೇಕು ಅಂದರೆ, ದೇಹದಲ್ಲಿ ಒಂದು ಸ್ವಲ್ಪವೂ ಶಕ್ತಿಯೇ ಇರಬಾರ್ದು. ಬೆನ್ನು ಹಾಸಿಗೆಗೆ ಬಿದ್ದರೆ ಟಕ್ಕಂತ ನಿದ್ದೆ ಬರಬೇಕು. ಹಾಗೆ ದೇಹ ದಣಿವಾಗಬೇಕು, ಮನಸ್ಸು ಶಾಂತವಾಗಿರಬೇಕು. ನಮ್ಮದು ಉಲ್ಟಾ. ನಮಗೆ ದಣಿವಾಗೋದು ಬಾಯಿ ಮಾತ್ರ, ತಿಂದು ಬೆಳಗ್ಗೆ ಸಂಜೆ ಅಗಿತಾ ಬೇರೆ ಯಾವ ಕೆಲಸನೂ ಮಾಡೋದಿಲ್ಲ. ನಾವು ತಿಂದು ಜಾಸ್ತಿಯಾಗಿ ಹೊಟ್ಟೆ ನೋವು ಬರ್ತದೆ ಅಷ್ಟೇ, ಬಿಟ್ಟರೆ ಬೇರೆ ಏನು ಕೆಲಸ ಆಗೋದಿಲ್ಲ ದೇಹದಲ್ಲಿ. ನಮ್ಮದು ಉಲ್ಟಾ. ಹಾಗಲ್ಲ. ಹೆಂಗೆ ಒಬ್ಬ ಅದು ಸಾಧನೆ. ಅರ್ಥ ಆಗ್ತಾಯಿದೆ ನಿಮ್ಗೆ ಹೇಳಿದ್ದು ನಾನು? ತಾನಾಗಿಯೇ ಮನಸ್ಸು ನಿಲ್ಲಬೇಕು. ಆ ಯೋಗಾರೂಢ ಅವಸ್ಥೆಗೆ ಹೋಗಲಿಕ್ಕೆ ಮುಂಚೆ ಸಾಧ್ಯವಾದಷ್ಟು ನಿಷ್ಕಾಮ ಕರ್ಮವನ್ನು ಮಾಡಿ.
ಯಾವುದೇ ಕರ್ಮದ ಫಲ ಅಪೇಕ್ಷೆ ಇಲ್ಲದೆ ಕೆಲಸವನ್ನು ಮಾಡ್ತಾ ಹೋಗಿ. ಅದು ಮುಕ್ತಿಗೆ ಕಾರಣ ಆಗುತ್ತೆ, ಬಂಧನಕ್ಕೆ ಕಾರಣ ಆಗೋದಿಲ್ಲ. ಹೇಳಿ, ಸರ್ವ ಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತಥೋಚ್ಯತೆ ಅಂತ. ಯೋಗಾರೂಢ ಅಂದರೆ ಯಾರು ಅಂತ ತುಂಬ ಚೆಂದ ಇದೆ ಮಾತು. ಯೋಗಾರೂಢ ಅಂದರೆ ಸಿದ್ಧಾರೂಢರು ಕೇಳಿದಿರಿ ನೀವೆಲ್ಲ. ಹಾಗೆ ಇದು ಯೋಗಾರೂಢ ಅಂದರೆ ಯಾರು ಅಂತ. ನಮಗೆ ಏನಿದೆ? ದೇಹ ಇದೆ ಅಲ್ಲ, ದೇಹ ಇದೆ, ಕೆಲಸ ಮಾಡಲಿಕ್ಕೆ ಕೈ ಕಾಲುಗಳಿವೆ, ಕಣ್ಣು ಕಿವಿ ಮೂಗಿಂದ ಏನು ಮಾಡ್ತೀವಿ? ಜಗತ್ತಿನ ವಸ್ತುವನ್ನು ನೋಡ್ತೀವಿ, ಅರ್ಥ ಮಾಡಿಕೊಳ್ತೀವಿ, ಹೌದಾ? ಅದಾದ ಮೇಲೆ ಮನಸ್ಸು ಅಂತಿದೆ, ಹೌದಾ? ಮನಸ್ಸಿಗೆ ಇಂದ್ರಿಯದಿಂದ ವಿಷಯ ಹೋಗುತ್ತೆ. ಒಂದು ವೇಳೆ ಮನಸ್ಸಿಗೆ ವಿಷಯ ಹೋಗಿಲ್ಲ ಅಂತ ನಿಮ್ಗೆ ಜ್ಞಾನ ಬರೋದಿಲ್ಲ. ಕೆಲವರು ಹೀಗೆ ನೋಡ್ತಾ ಇರ್ತೀರಿ. ನಾನು ಪಾಠ ಕೇಳ್ತೀನಿ ಅಂತ ನನಗೆ ಯಾವುದೇ ಗ್ಯಾರಂಟಿ ಇಲ್ಲ. ಹೀಗೆ ಅಂದರೆ ಅಲ್ಲಿ ಇರೋದೇ ಇಲ್ಲ. ಅವರು ಆಫೀಸಲ್ಲೋ ಅಡುಗೆ ಮನೆಯಲ್ಲೋ ಎಲ್ಲೋ ಇರ್ತಾರೆ. ಕಣ್ಣು ಇಂದ್ರಿಯಗಳು ಜಗತ್ತನ್ನು ನೋಡ್ತಾ ಇದ್ದರೂ ಕೂಡ ಮನಸ್ಸು ಅದರ ಒಟ್ಟಿಗೆ ಸಂಯೋಗವನ್ನು ಹೊಂದಿಲ್ಲ ಅಂದರೆ ನಮಗೆ ಜ್ಞಾನ ಬರೋದಿಲ್ಲ. ಅರ್ಥ ಆಗ್ತದೆಯಾ? ಇಂದ್ರಿಯ, ಮನಸ್ಸು, ಆಮೇಲೆ ಬುದ್ಧಿ ಅಂತ. ಬುದ್ಧಿ ಏನು ಮಾಡುತ್ತೆ? ನಿಶ್ಚಯ ಮಾಡುತ್ತೆ, ಇದು ಸರಿ, ಇದು ತಪ್ಪು ಅಂತ, ಇದು ಶಾಶ್ವತ, ಇದು ಅಶಾಶ್ವತ. ಇದನ್ನು ನಿರ್ಧಾರ ಮಾಡೋದು ಬುದ್ಧಿ. ಈ ಇಂದ್ರಿಯ, ಈ ದೇಹ, ಈ ಬುದ್ಧಿ ಇವೆಲ್ಲ ಏನಿದೆಯಲ್ಲ, ಸಾಮಾನ್ಯವಾಗಿ ಈ ಇಂದ್ರಿಯ ಹೊರಮುಖವಾಗಿಯೇ ಇರ್ತದೆ. ಹೊರಮುಖವಾಗಿಯೇ ಗಮನಿಸಿದ್ದೀರಲ್ಲ, ಹೊರಮುಖವಾಗಿಯೇ ಇರ್ತದೆ. 10 ನಿಮಿಷ ಕಣ್ಣು ಮುಚ್ಚಲಿಕ್ಕೆ ಆಗೋದಿಲ್ಲ ನಿಮಗೆ. ನಂಗೆ ಅರ್ಥ ಆಗುತ್ತೆ ನಿಮಗೆ ಭಯ. ನೀವು ಕಣ್ಣು ಬಿಟ್ಟಿಲ್ಲ ಅಂದರೆ ಜಗತ್ತು ಹೇಗೆ ನಡೀತದೆ ಅನ್ನೋ ಭಯ. ಜಗತ್ತ ಜವಾಬ್ದಾರಿನ ನಿಮ್ಮ ಕೈಯಲ್ಲಿ ಇರೋದು ಅಂತ ನಂಗೆ ಗೊತ್ತು. ನೀವು ಒಮ್ಮೆ ಕಣ್ಣು ಬಿಟ್ಟಿಲ್ಲ ಅಂದರೆ ಜಗತ್ತೆಲ್ಲ ಪ್ರಳಯ ಆಗಿಬಿಡ್ತದೆ. ಭಗವಂತ ಆದರೂ ಯೋಗ ನಿದ್ರೆಗೆ ಹೋಗ್ತಾನೆ, ನೀವು ಹೋಗೋದಿಲ್ಲ, ನೈಟೆಲ್ಲ ಮೊಬೈಲ್ ನೋಡ್ತಿರ್ತೀರಿ. ಹಾಗೆ ಇಂದ್ರಿಯ ಯಾವತ್ತೂ ಹೊರಮುಖವಾಗಿಯೇ ಇರ್ತದೆ. ಇಂದ್ರಿಯ ಯಾವತ್ತೂ ಹೊರಮುಖವಾಗಿಯೇ ಇರ್ತದೆ. ಆ ಹೊರಮುಖವಾದ ಇಂದ್ರಿಯವನ್ನು ಒಳಮುಖ ಮಾಡಬೇಕು. ಅದನ್ನು ಪ್ರತ್ಯಾಹಾರ ಅಂತ ಕರೀತಾರೆ. ಈ ನಾಶ ಆಗುವ ಕಣ್ಣಿಗೆ ನಾಶ ಆಗದ ಸತ್ಯವನ್ನು ನೋಡುವ ಕ್ಷಮತೆ ಇಲ್ಲ. ನಾಶ ಆಗದೇ ಇರೋ ಸತ್ಯ ನೋಡಬೇಕು ಅಂದರೆ ಈ ನಾಶ ಆಗುವ ಕಣ್ಣನ್ನು ಮುಚ್ಚಬೇಕು. ಈ ಇಂದ್ರಿಯಗಳು ಏನಿವೆ ಅಲ್ಲ, ಇವುಗಳಿಂದ ಪಂಚಭೂತಕ್ಕಿಂತ ಅತೀತವಾದ ವಿಷಯವನ್ನು ತಿಳ್ಕೊಳ್ಳೋ ಶಕ್ತಿ ಇಲ್ಲ. ಯಾಕೆ? ಇದು ಪಂಚಭೂತದಿಂದ ಸೃಷ್ಟಿಯಾಗಿತ್ತು. ಅದರಲ್ಲೂ ಕೂಡ ಹೈಯರ್ ಎವಲ್ಯೂಷನ್ ಅಂತ ಏನು ಕರಿತೀವಿ. ಉದಾಹರಣೆಗೆ ಈ ಕಣ್ಣಿದೆಯಲ್ಲ, ಇದು ಅಗ್ನಿತತ್ವಕ್ಕೆ ಸಂಬಂಧಪಟ್ಟದ್ದು. ಈ ಕಣ್ಣಿಂದ ಆಕಾಶ ನೋಡಲಿಕ್ಕಾಗ್ತದ? ಗಾಳಿ ನೋಡಲಿಕ್ಕಾಗ್ತದಾ? ಆಗ್ತದ? ಇಲ್ಲ, ಆಗೋದಿಲ್ಲ. ಮನುಷ್ಯರಿಗೆ ಆಗೋದಿಲ್ಲ. ನಿಮಗೆ ಕಾಣ್ತಾ ಇದೆ ಅಂದರೆ ಒಮ್ಮೆ ಟೆಸ್ಟ್ ಮಾಡಿಸ್ಬೇಕು. ಕಣ್ಣಿಗೆ ಆಕಾಶ ನೋಡಲಿಕ್ಕಾಗೋದಿಲ್ಲ, ಗಾಳಿನ ನೋಡಲಿಕ್ಕಾಗೋದಿಲ್ಲ. ಯಾಕೆ? ಅಗ್ನಿತತ್ವಕ್ಕಿಂತ ಆಕಾಶ ತತ್ವ ಮತ್ತು ವಾಯುತತ್ವ ಹೈಯರ್ ಎವಲ್ಯೂಷನ್. ಅದಕ್ಕಿಂತ ಕೆಳಗಿಂತ ಮಾತ್ರ ನೋಡಲಿಕ್ಕೆ ಸಾಧ್ಯ ಕಣ್ಣು. ಹೀಗೆ ಪ್ರತಿಯೊಂದು ಇಂದ್ರಿಯಗಳಿಗೆ ಇತಿಮಿತಿ ಇದೆ. ಮತ್ತು ಇದ್ದಿದ್ದನ್ನೆಲ್ಲ ಇಂದ್ರಿಯದ ಮೂಲಕ ನೋಡುವ ಮನಸ್ಥಿತಿ ನಮಗಿಲ್ಲ. ಯಾಕೆ? ನಮಗೆ ಬೇಜಾರಾಗಿದ್ದಾಗ ಈ ಕಣ್ಣಿಗೆ ಕಾಣೋದೆಲ್ಲ ಬೇಜಾರು, ಅಯ್ಯೋ ಅಯ್ಯೋ ಡಿಪ್ರೆಷನ್ ಅಂತ ಅನಿಸ್ತದೆ. ನಮಗೆ ಖುಷಿಯಾಗಿದ್ದಾಗ ಕಣ್ಣಿಗೆ ಕಂಡಿದ್ದೆಲ್ಲ ಚೆಂದ ಕಲರ್ಫುಲ್ ಕಾಣ್ತದೆ, ಹೌದಾ? ಮನಸ್ಸು ಪ್ರೀತಿಯಾದಾಗ ದೇವ ಅಂತ ಕಂಡ ವ್ಯಕ್ತಿ, ಅದೇ ವ್ಯಕ್ತಿ ಮನಸ್ಸಿಗೆ ಬೇಜಾರಾದಾಗ ಇದೇ ಕಣ್ಣಿಗೆ ದೆವ್ವ ಥರ ಕಾಣ್ತಾರೆ ಸಿಟ್ಟು ಬಂದಾಗ. ಯಾಕೆಂದರೆ ಈ ಕಣ್ಣು ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ. ಕಣ್ಣಿಗೆ ಇರೋದನ್ನು ಇರೋ ಥರ ನೋಡೋ ಶಕ್ತಿಯೇ ಇಲ್ಲ. ಯಾಕೆಂದರೆ ಮನಸ್ಸು ಮ್ಯಾನಿಪುಲೇಟ್ ಮಾಡುತ್ತೆ, ಬುದ್ಧಿ ಸರ್ಕಮ್ಸ್ಟೆನ್ಸಲ್ಲೇ ಮ್ಯಾನಿಪುಲೇಟ್ ಮಾಡ್ತಾ ಇರುತ್ತದೆ. ಆದ್ದರಿಂದ ನಮ್ಮಲ್ಲಿ ಹಠಯೋಗದಲ್ಲೂ ಬರುತ್ತೆ, ಇದು ರಾಜಯೋಗದಲ್ಲೂ ಉಲ್ಲೇಖ ಬರುತ್ತೆ. ಕೃಷ್ಣನ ಮುಂದೆ ಅದನ್ನು ಉಲ್ಲೇಖ ಮಾಡ್ತಾನೆ. ಇಂದ್ರಿಯಗಳನ್ನು ಒಳಮುಖ ಮಾಡಿಕೊಳ್ಳೋದು ಅಂತ, ಅದು ತುಂಬ ಮುಖ್ಯ. ಯಾವ ಕಾಲದಲ್ಲಿ ಒಬ್ಬ ಸಾಧಕ, ಒಬ್ಬ ಯೋಗಿ ಈ ಇಂದ್ರಿಯಗಳು ಭೋಗದಲ್ಲಿ ಆಸಕ್ತಿಯನ್ನು ಕಳ್ಕೊಳ್ತದೆ ಮತ್ತು ಕರ್ಮಗಳಲ್ಲಿ ಆಸಕ್ತಿಯನ್ನು ಕಳ್ಕೊಳ್ತದೆ, ಅನಾಸಕ್ತಿಯನ್ನು ಹೊಂದುತ್ತದೆ. ಆ ಕಾಲದಲ್ಲಿ ಎಲ್ಲ ಸಂಕಲ್ಪವನ್ನು ಆತ್ಮ ತ್ಯಾಗ ಮಾಡ್ತದೆ. ಆ ಅವಸ್ಥೆಯನ್ನು ಯೋಗಾರೂಢ ಅಂತ ಕರೀತಾರೆ.
ಆ ಅವಸ್ಥೆಯನ್ನು ಯೋಗಾರೂಢ ಅಂತ ಕರೀತಾರೆ. ಅಂದರೆ ಏನು? ಥಾಟ್ಲೆಸ್ ಸ್ಟೇಟ್. ಇದನ್ನೇ ಪಾತಂಜಲ ಯೋಗ ಸೂತ್ರದಲ್ಲಿ ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳ್ತಾರೆ. ಯೋಗ ಅಂದರೆ ಏನು? ಚಿತ್ತದ ವೃತ್ತಿಯ ನಿರೋಧ. ವೃತ್ತಿ ಅಂದರೆ ಮಾಡಿಫಿಕೇಷನ್ಸು. ಚಿತ್ತ ಅಂದರೆ ನಿಮ್ಗೆ ಅರ್ಥ ಆಗತ್ತಾಗ ಸುಮ್ಮನೆ ನೀವು ಮನಸ್ಸು ಅಂತ ಅಂದ್ಕೊಳ್ಳಿ. ಯಾಕೆಂದರೆ ಚಿತ್ತ ಎಂಬುದಕ್ಕೆ ಮನಸ್ಸು ಅಂತ ಅರ್ಥ ಇಲ್ಲ, ಅದಕ್ಕೆ ಬೇರೆ ಅರ್ಥ ಇದೆ. ಬಟ್ ಸಮಯಾವಕಾಶ ತುಂಬ ಕಡಿಮೆ ಇದೆ. ಇಷ್ಟಂತೂ ಅರ್ಥ ಮಾಡಿಕೊಳ್ಳಿ. ನಿಮ್ಮ ಕಂಪ್ಲೀಟು ಥಾಟ್ ಪ್ರೋಸೆಸ್ ಏನಿದೆ ಅದು ಏನೂ ಇಲ್ಲದೇ ಇರುವ ಒಂದು ಅವಸ್ಥೆ ಏನಿದೆಯಲ್ಲ, ಆ ಥಾಟ್ಲೆಸ್ ಸ್ಟೇಟು, ಅದೇ ಯೋಗ ಸೂತ್ರ ಅದನ್ನು ಹೇಳುತ್ತೆ. ಯೋಗ ಚಿತ್ತವೃತ್ತಿ ನಿರೋಧ ಅಂತ. ಯಾಕೆ ಚಿತ್ತವೃತ್ತಿ ನಿರೋಧ ಆಗಬೇಕು? ಎಲ್ಲಿಯವರೆಗೂ ನಾವು ಆ ಥಾಟ್ಲೆಸ್ ಸ್ಟೇಟ್ಗೆ ಹೋಗೋದಿಲ್ಲ ಅಲ್ಲಿಯವರೆಗೂ ಜಗತ್ತು ಹೇಗಿದೆಯೋ ಹಾಗೆ ಕಾಣೋದಿಲ್ಲ. ನನಗೆ ಬೇಕಾದ ಹಾಗೆ ಜಗತ್ತು ಕಾಣ್ತದೆ, ಜಗತ್ತು ಹೇಗಿದೆಯೋ ನಮಗೆ ಕಾಣೋದಿಲ್ಲ. ಹೌದಾ? ನಿಮಗೆ ಖುಷಿಯಾಗಿದ್ದಾಗ ಜಗತ್ತು ಖುಷಿ ಅನಿಸ್ತದೆ, ದುಃಖವಾಗಿದ್ದಾಗ ಡಿಪ್ರೆಸ್ ಅಂತ ಅನಿಸುತ್ತೆ, ಸಿಟ್ಟು ಬಂದಾಗ ಯೂಸ್ಲೆಸ್ ಅಂತ ಅನ್ನಿಸ್ತದೆ. ಹೌದಾ? ಜಗತ್ತು ಅದ್ರ ಪಾಟಿಗೆ ಅದಿದೆ. ನನ್ನ ಮನಸ್ಥಿತಿಗೆ ಅನುಗುಣವಾಗಿ ಜಗತ್ತು ಬೇರೆ ಬೇರೆಯಾಗಿ ನಮಗೆ ಅನುಭವಕ್ಕೆ ಗೋಚರ ಆಗ್ತದೆ. ಆದ್ದರಿಂದ ಎಲ್ಲಿಯವರೆಗೂ ನಾನು ಆ ಚಿತ್ತವೃತ್ತಿ ನಿರೋಧದ ಅವಸ್ಥೆ, ಆ ಥಾಟ್ಲೆಸ್ ಸ್ಟೇಟ್ಗೆ ಹೋಗೋದಿಲ್ಲ ಅಲ್ಲಿವರೆಗೂ ಜಗತ್ತು ಹೇಗಿದೆಯೋ ನನಗೆ ಹಾಗೆ ಅರ್ಥ ಆಗೋದಿಲ್ಲ. ಯಾವಾಗ ಜಗತ್ತು ಹೇಗಿದೆಯೋ ಹಾಗೆ ಅರ್ಥ ಆಗೋದಿಲ್ಲ ಆಗ ತಪ್ಪು ಡಿಸಿಷನ್ಸ್ ತೊಗೊಳ್ತೀವಿ. ಆ ತಪ್ಪು ಡಿಸಿಷನ್ಸು ಲೈಫು ಫೇಲ್ಯೂರ್ ಆಗ್ತದೆ. ಆ ಚಿತ್ತವೃತ್ತಿ ನಿರೋಧದ ಅವಸ್ಥೆಗೆ ರೀಚ್ ಆಗುವ ಮಾರ್ಗವೇ ಯೋಗ ಮಾರ್ಗ. ಆ ರೀಚ್ ಆದ ಅವಸ್ಥೆಯೂ ಯೋಗ. ಚಂದ ಇದೆ. ಮೆಥಡು ಯೋಗ, ಆ ಸ್ಟೇಟು ಯೋಗ. ಕಷ್ಟ ಆಗ್ತಿದೆ ಅರ್ಥ ಆಗೋಕ್ಕೆ. ಯಾವಾಗ ನಾವು ಈ ಯೋಗ ಅವಸ್ಥೆಯನ್ನು ರೀಚ್ ಆಗ್ತೀವಿ ಆವಾಗ ಮಾತ್ರ ನಮಗೆ ತತ್ವಜ್ಞಾನ ಬರ್ತದೆ. ತತ್ವಜ್ಞಾನ ಅಂದರೆ ಏನು? ಜಗತ್ತು ಹೇಗಿದೆಯೋ ಅದನ್ನು ಹಾಗೆಯೇ ನೋಡುವ ಪಕ್ವತೆಯೇ ತತ್ವಜ್ಞಾನ. ಜಗತ್ತು ಹೇಗಿದೆಯೋ ಹಾಗೆ ಕಾಣಬೇಕು ಅಂದರೆ ನನ್ನ ಮನಸ್ಸಲ್ಲಿ ಏನೂ ಇರಬಾರ್ದು. ಈಗ ಪ್ರಪಂಚ ಹೇಗಿದೆಯೋ ಹಾಗೆ ಕಾಣಬೇಕು ಅಂದರೆ ಕೂಲಿಂಗ್ ಗ್ಲಾಸ್ ಹಾಕೋಬಾರ್ದು. ಹೌದಾ? ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡ್ರೆ ನೀವು ಯಾವ ಕೂಲಿಂಗ್ ಗ್ಲಾಸ್ ಹಾಕಿರ್ತೀರಿ ಜಗತ್ತು ಆ ಥರ ಕಾಣ್ತಾ ಇರ್ತದೆ. ಸೊ ನಮ್ಮ ಪ್ರಪಂಚ ಎಲ್ಲ ಅದೇ ಥರ. ನಾವೆಲ್ಲ ಒಂದೊಂದು ಕನ್ನಡಕ ಹಾಕ್ಕೊಂಡಿದ್ದೀವಿ, ಒಬ್ಬೊಬ್ಬರು ಒಂದೊಂದು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡಿದ್ದೀವಿ. ಆ ಕೂಲಿಂಗ್ ಗ್ಲಾಸ್ ತೆಗೆಯೋ ತನಕ ಜಗತ್ತು ಹೇಗಿದೆಯೋ ಹಾಗೆ ಕಾಣೋದಿಲ್ಲ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಶೇಡ್ಸ್ ಅಂತ ಕರಿತೀರಿ. ಸೊ ನಾವು ಹಾಕಿಕೊಂಡ ಶೇಡ್ಸ್ ಮೂಲಕ ಜಗತ್ತನ್ನು ನೋಡ್ತಾ ಇರ್ತೀವಿ. ನಮ್ಮ ಕರ್ಮದ ಅನುಭವ, ಬದುಕಿನ ಅನುಭವ, ಮನಸ್ಥಿತಿ, ಪರಿಸ್ಥಿತಿ, ಇದಕ್ಕೆ ಅನುಗುಣವಾಗಿಯೇ ಜಗತ್ತು ಕಾಣ್ತದೆ. ಯಾಕೆ ನಿಮ್ಗೆ 16ರಲ್ಲಿ ಕಂಡ ಜಗತ್ತು 60ರಲ್ಲಿ ಕಾಣ್ತಾ ಉಂಟಾ? 30ರಲ್ಲಿ ಕಾಣ್ತದಾ? 8 ವಯಸ್ಸಲ್ಲಿ ಕಾಣ್ತದಾ? ಹೌದಾ? ನಾವೆಲ್ಲ 8 ವಯಸ್ಸದ ಮಗುವಾಗಿ 8 ವಯಸ್ಸಲ್ಲಿ ಕಂಡ ಅದೇ ವಿಷಯ ಆಗ ಬಂದ ಭಾವನೆಯೇ ಬೇರೆ. 16ರಲ್ಲಿ ಬಂದಾಗ ಜಗತ್ತು ನೋಡಿದಾಗ ಬರೋ ಭಾವನೆಯೇ ಬೇರೆ. 30ರಲ್ಲಿ ಬಂದಾಗ ಭಾವನೆಯೇ ಬೇರೆ. 60ರಲ್ಲಿ ಬಂದಾಗ ಜಗತ್ತು ಅದೇ ಜಗತ್ತು, ಆದರೆ ಬೇರೆ ಬೇರೆ ಥರ ನಮ್ಮ ಅನುಭವಕ್ಕೆ ಬರ್ತದೆ. ಕೆಲವರಿಗೆ 60 ಆದರೂ 80 ಆದರೂ 16ರಲ್ಲೇ ಸ್ಟಿಕ್ ಆಗಿರ್ತಾರೆ. ಅಂಥ ಮಹಾತ್ಮರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು, ಸಾಮಾನ್ಯರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಅವರು ಸ್ವೀಟ್ 16ಇಂದ ಹೊರಗೆ ಬರ್ದೋಳಿ, ಕೆಲವರು 60 ವರ್ಷ ಆದರು. ಹೀಗೆ ಜಗತ್ತು ನಮ್ಮ ಒಂದೇ ಥರ ಇದೆ, ಬಟ್ ನನ್ನ ಮನಸ್ಥಿತಿಗೆ ಅನುಗುಣವಾಗಿ ಜಗತ್ತು ಕಾಣಿಸ್ತಾ ಇರುತ್ತೆ. ಆದ್ದರಿಂದ ಯಾವಾಗ ಒಬ್ಬ ಸಾಧಕ ತನ್ನ ಇಂದ್ರಿಯ ಏನಿದೆ ಅದು ಭೋಗದಲ್ಲಿ ಆಸಕ್ತಿಯನ್ನು ಕಳ್ಕೊಳ್ತದೆ, ಹಾಗೆ ಕರ್ಮಗಳಲ್ಲಿಯೂ ಕೂಡ ಆಸಕ್ತಿಯನ್ನು ಕಳ್ಕೊಳ್ತದೆ. ಕರ್ಮ ಯಾವಾಗ ಮಾಡ್ತೀವಿ? ಥಾಟ್ಸ್ ಇದ್ದಾಗ. ಹೌದಾ? ಈಗ ನೀವು ತಾರಕ ಕ್ರಿಯೆ ವಜ್ರ ಕ್ರಿಯೆ ಮಾಡಿ ಕೂತಿರ್ತೀರಿ, ಹಿಂಗೆ ರಿಟ್ರೀಟ್ ನೋಡ್ಬೇಕು, ಕೂತಿರ್ತಾರೆ 3 ಗಂಟೆ ಹಿಂಗೆ ಕೂತಿರ್ತಾರೆ. ಯಾರು ಬಂದರು, ಯಾರು ಮಾತಾಡಿದ್ರು, ಏನು ಮಾಡ್ತಾರಪ್ಪ, ಹಿಂಗೆ ಸುಮ್ಮನೆ ಇರ್ತಾರೆ ಅವರು. ನೀವೇನು ಆಗ ಮಾತಾಡಬಾರ್ದು, ಯೋಚನೆ ಮಾಡಬಾರ್ದು, ರೆಸ್ಪಾನ್ಸ್ ಕೊಡಬಾರ್ದು ಅಂತ ಕೂತಿರ್ತೀರ. ನೀವು ರೆಸ್ಪಾನ್ಸ್ ಕೊಡಬಾರ್ದು ಅಂತ ಕೂತಿರ್ತೀರ. ನಿಮಗೆ ಕೊಡಲಿಕ್ಕೆ ಆಗದೇ ಇರೋ ಅವಸ್ಥೆಗೆ ನೀವು ಹೋಗಿರ್ತೀರಿ ನ್ಯಾಚುರಲ್ ಆಗಿ. ಅದು ಯೋಗಾವಸ್ಥೆ, ಅದೇ ಯೋಗಾವಸ್ಥೆ. ಅರ್ಥ ಆಗ್ತಾ ಇದೆ ನಿಮಗೆ? ಈಗ ನೀವು ವಜ್ರಕ್ರಿಯೆ ಮಾಡದೆ, ತಾರಕ ಕ್ರಿಯೆ ಎಲ್ಲ ಮಾಡದೆ, ಯಾವುದೇ ಪ್ರಾಕ್ಟೀಸಸ್ನ ಮಾಡದೆ ಆ ಅವಸ್ಥೆಯಲ್ಲಿ ಇರಲಿಕ್ಕಾಗತ್ತಾ ನಿಮಗೆ? ಆಗುತ್ತಾ? ಆಗೋದಿಲ್ಲ. ಅದು ಮಾಡಿದ ಮೇಲೆ ಅಟ್ಲೀಸ್ಟ್ ಒಂದು 10-5 ನಿಮಿಷ ಆದ್ರೆ ಹಿಂಗಿರ್ತೀರಾ? ನನಗೇನೇ ಬೇಡ, ನನ್ನ ಪಾರ್ಟಿ ಬಿಟ್ಬಿಡಿ, ಬೈತೀಯಾ? ಹಾಂ ಬೈಕು, ಒಳ್ಳೇದಾಗಲಿ ನಿಮಗೆ ಅಂತ.
ಆ ಸ್ವಲ್ಪ ನಶೆ ಇಳಿದ ಮೇಲೆ ಕೈಯಲ್ಲಿ ತೆಗೆದು ತಲೆ ಮೇಲೆ ಹಂಗೆ ಹಾಕ್ತೀರಿ ನೀವು ಅಲ್ವಾ? ಇದು ನಿಮಗೆ ಈ ವಜ್ರಕ್ರಿಯೆ, ಈ ಸಾರಕ ಕ್ರಿಯೆ ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ಫಸ್ಟು ಸ್ವಲ್ಪ ಹೊತ್ತಿರುತ್ತಲ್ಲ, ಅದು ಆ ಟೈಮ್ ಲೈನು ಜಾಸ್ತಿ ಮಾಡ್ತಾ ಹೋಗುತ್ತೆ. ಸೈಕಲ್ ಬ್ಯಾಲೆನ್ಸ್ ಥರ. ಫಸ್ಟಿಗೆ 5 ನಿಮಿಷ ಬ್ಯಾಲೆನ್ಸು, 10 ನಿಮಿಷ ಬ್ಯಾಲೆನ್ಸು, 1 ಗಂಟೆ ಬ್ಯಾಲೆನ್ಸು, 2 ಗಂಟೆ ಬ್ಯಾಲೆನ್ಸು. ಆ ಬ್ಯಾಲೆನ್ಸ್ ಆಗ್ತಾ ಆಮೇಲೆ ವೀಲಿಂಗ್ ಮಾಡ್ತೀರಿ ರೋಡಲ್ಲಿ. ಇನ್ನೊಬ್ರು ಬ್ಯಾಲೆನ್ಸ್ ತಪ್ಪಿಸೋ ಥರ ಗಾಡಿ ಓಡಿಸ್ತೀರಿ ನೀವು ರೋಡಲ್ಲಿ ವೀಲಿಂಗ್ ಮಾಡಿಕೊಂಡು, ಅಲ್ವಾ? ಆ ಬ್ಯಾಲೆನ್ಸು ಮಾಡ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆಯೇ ಈ ಯೋಗ ಅವಸ್ಥೆ ಏನಿದೆ, ವಜ್ರಕ್ರಿಯೆಯಲ್ಲಿ ಆದಮೇಲೆ ಒಂದು ಯೋಗ ಅವಸ್ಥೆಗೆ ರೀಚ್ ಆಗ್ತಿರಲ್ಲ, ಆಹಾ ನೋಡಿದಾಗ ಅಂದ್ಕೊಂಬಿಟ್ಟು ಒಳ್ಳೆ ಹುಡುಗ ಅಂತ ಅಂದ್ಕೊಂಬಿಟ್ರೆ ಅರ್ಧ ಗಂಟೆ ಆದ್ರೂ ನೋಡಬೇಕು, ನಮ್ಮ ಒಳ್ಳೆ ಥರ ಆಮೇಲೆ ಕಾಣ್ತದೆ ಸ್ವರೂಪ. ಅದು ಮಾಡಿದಾಗ ಹಿಂಗೆ ಇರ್ತೀರಿ, ಏನು ಬೇಡ, ನನಗೆ ಏನು ಗೊತ್ತಿಲ್ಲ ಅಂತ ಎಲ್ಲ ಮಾಡಿ ನೈಟೆಲ್ಲ ಗಲಾಟೆ ಮಾಡಿ ಬಂದು ಕೂತಿರ್ತೀರಿ, ಬೆಳಗ್ಗೆ ಏನು ಗೊತ್ತಿದೆ ಹೇಳ್ತಾರೆ. ಆ ಅವಸ್ಥೆ ಇದೆಯಲ್ಲ, ಆ ಅವಸ್ಥೆಯನ್ನು ಡ್ಯೂರೇಷನನ್ನು ಜಾಸ್ತಿ ಮಾಡೋದೇ ಆಬ್ಜೆಕ್ಟಿವ್. ಇದು ಪ್ರಾಕ್ಟೀಸ್ ಮಾಡಿ ಒಂದು ಟೈಮ್ಗೆ ಹೆಂಗೆ ಹೋಗ್ತೀರಿ ಅಂದರೆ ಹೋಲ್ ಲೈಫ್ ಯು ವಿಲ್ ಬಿ ಆನ್ ದಟ್ ಸ್ಟೇಟ್. ಅದು ಯೋಗಾರೂಢ ಅವಸ್ಥೆ. ಅರ್ಥ ಆಯ್ತಾ? ಡೌಟ್ ಇದೆಯಾ ನಿಮಗೆ? ಇಷ್ಟು ವಿಷಯ. ಹೀಗೆ ಯೋಗಾರೂಢ ಅವಸ್ಥೆಯಲ್ಲಿ 2 ಲಕ್ಷಣ ಹೇಳ್ತಾರೆ. ಒಂದು, ಇಂದ್ರಿಯಗಳು ಭೋಗದಲ್ಲಿ ಆಸಕ್ತಿಯನ್ನು ಕಳ್ಕೊಳ್ತದೆ. ಎರಡನೇದು, ಕರ್ಮದಲ್ಲಿ ಆಸಕ್ತಿಯನ್ನು ಕಳ್ಕೊಳ್ತದೆ, ಏಕೆಂದರೆ ಥಾಟ್ಸ್ ಇರೋದಿಲ್ಲ. ಆದ್ದರಿಂದ ಸರ್ವ ಸಂಕಲ್ಪಗಳು ಕೂಡ ಅವನು ತ್ಯಾಗವನ್ನು ಮಾಡ್ತಾನೆ. ಇದನ್ನು ಅವಧೂತ ಅವಸ್ಥೆಯಲ್ಲಿ ಕೂಡ ಹೀಗೆ ಅವ್ರು ಹಿಂಗಿರ್ತಾರೆ. ಹಿಂಗೆ ನೀವು ಊಟ ಮಾಡಿಸಿದ್ರೆ ಮಾಡ್ತಾರೆ, ಅವರು ಮಲಮೂತ್ರ ವಿಸರ್ಜನೆ ಮಾಡಿಬಿಟ್ಟಿರ್ತಾರೆ, ನೀವು ಕ್ಲೀನ್ ಮಾಡಿದ್ರೆ ಕ್ಲೀನ್ ಮಾಡಬೇಕು, ಬಟ್ಟೆ ಹಾಕಿದ್ರೆ ಹಾಕಿಸ್ಕೊಳ್ತಾರೆ, ಇಲ್ಲಾಂದ್ರೆ ಇಲ್ಲ, ಅವ್ರ ಪಾಡಿ ಸುಮ್ಮನೆ ಹಿಂಗಿರ್ತಾರೆ. ಯಾಕೆಂದರೆ ಆ್ಯಕ್ಷನ್ ಮಾಡಬೇಕು ಅಂತ ಥಾಟ್ಸ್ ಬೇಕಲ್ಲ, ಥಾಟ್ಸೇ ಇರೋದಿಲ್ಲ ಆ ಸ್ಟೇಟಲ್ಲಿ. ಯು ವಿಲ್ ಬಿ ಐಡಲ್ ಲೈಕ್ ಎ ಸ್ಟೋನ್. ವಿಲ್ ಬಿ ಸ್ಟೋನ್. ಅದನ್ನೇ ಸ್ಟೋನ್ಡ್ ಅಂತ ಇಂಗ್ಲೀಷಲ್ಲಿ ಹೇಳೋದು ವರ್ಡ್, ಸ್ಟೋನ್ಡ್. ಹಿಂಗಿರ್ತೀರಿ. ಈ ಅವಸ್ಥೆ ಅದು ಯೋಗಾರೂಢ ಅವಸ್ಥೆ. ಅವನನ್ನು ಯೋಗಾರೂಢ ಅಂತ ಕರೀತಾರೆ. ಹೀಗೆ ಮುಂದೆ ತುಂಬ ಚೆನ್ನಾಗಿದೆ. ಈ ಯೋಗಾರೂಢ ಅವಸ್ಥೆಯನ್ನು ಹೇಳಿಬಿಟ್ಟು ಇದಕ್ಕೆ ಹೆಂಗೆ ರೀಚ್ ಆಗೋದು, ಅದಕ್ಕೆ ಕೃಷ್ಣ ಆಸನ ಅಂದರೆ ಏನು ಎಲ್ಲವನ್ನು ಉಲ್ಲೇಖ ತುಂಬ ಚೆನ್ನಾಗಿದೆ. ಇಲ್ಲಿ ಧ್ಯಾನದ ಪದ್ಧತಿಯನ್ನು ಕೂಡ ಇಲ್ಲಿ ಕೃಷ್ಣ ಕೊಡ್ತಾನೆ. ಅದನ್ನು ನಾನು ಮುಂದಿನ ದಿನಗಳಲ್ಲಿ ಹಂಚಿಕೊಳ್ತೇನೆ. ನಿಮಗೆ ಯೋಗಾರೂಢ ಅವಸ್ಥೆ ಅಂದರೆ ಏನು ಅಂತ ಅರ್ಥ ಆಗಬೇಕಿತ್ತು, ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತೊಗೊಂಡೆ. ಮುಂದೆ ತುಂಬ ಚೆನ್ನಾಗಿದೆ. ಆ ಅವಸ್ಥೆಯನ್ನು ತಲುಪಲಿಕ್ಕೆ ಒಬ್ಬ ಸಾಧಕ ಯಾವ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳ್ತಾನೆ. ಅದೆಲ್ಲ ಮಾಡಿಕೊಳ್ಳೆ ನೀವು ಅಲ್ಲಿ ಇಲ್ಲಿ ಮೆಡಿಟೇಷನ್ ಮಾಡ್ತೀನಿ ಅಂದರೆ ದಟ್ಸ್ ನಾಟ್ ಮೆಡಿಟೇಷನ್. ತುಂಬ ಜನ ಕೇಳೋದುಂಟು ವಜ್ರಕ್ರಿಯೆ 5 ದಿವಸ ಏನು ಹೇಳ್ಕೊಡೋದೇ ಇಲ್ಲ, ಏನು ಹೇಳ್ಕೊಡೋದು ಕಾಯ್ತಾ ಇರ್ತಾರೆ ಕೆಲವರು. ಈಗ ಇದಕ್ಕೆ ಬಂದಿರ್ತಾರೆ, ಯಾವುದು ಕ್ಲೇಶನಾಶಕ ಕ್ರಿಯೆಗೆ ಬಂದಿರ್ತಾರೆ, ಫಸ್ಟ್ ದಿನ ಸ್ಟಾರ್ಟ್ ಆಗಿಬಿಡುತ್ತೆ ಮೆಡಿಟೇಷನ್. 2ನೇ ದಿವಸ ವಜ್ರಕ್ರಿಯೆಗೆ ಬಂದಾಗ 2 ದಿನ ಆಯಿತು, 3 ದಿನ ಆಯಿತು, ಇವತ್ತು ಮಾಡ್ತಾರೆ 4-5 ದಿವಸ ಸ್ಟಾರ್ಟೇ ಆಗಲ್ಲ ಇವ್ರಿಗೆ. ಏನಪ್ಪ ಇವರು ಧ್ಯಾನದ ಕ್ಲಾಸಿಗೆ ಕರ್ಕೊಂಬಂದು ಬರೀ ಮಾತಾಡ್ತಾರಲ್ಲ ಅಂತ. ಯಾಕೆಂದರೆ ನೀವು ಅಷ್ಟು ಪೂರ್ವ ಸಿದ್ಧತೆ ಆಗಲಿಲ್ಲ ಅಂದರೆ ನಿಮಗೆ ಧ್ಯಾನದ ಅವಸ್ಥೆಗೆ ರೀಚ್ ಆಗೋದಿಲ್ಲ. ಅಷ್ಟು ನಿಮಗೆ ಅದರ ಬಗ್ಗೆ ಮಾಹಿತಿಗಳು ಬೇಕಾಗುತ್ತೆ. ಹೀಗೆ ತುಂಬ ಚೆನ್ನಾಗಿದೆ. ಇವತ್ತು ಸ್ವಲ್ಪ ನಾನು ಟೈಮ್ ತೊಗೊಂಡೆ, ನಾಳೆಯಿಂದ ಬೇಗ ಅದನ್ನು ಮುಂದುವರ್ಸ್ಕೊಂಡು ಹೋಗೋಣ.